ಶಕ್ತಿ ಯೋಜನೆಯ ಮೂಲಕ ಸಾರಿಗೆ ಇಲಾಖೆಯಲ್ಲಿ ಕ್ರಾಂತಿಯನ್ನು ಮಾಡಿತ್ತು ರಾಜ್ಯ ಸರ್ಕಾರ. ಬಟ್ ಈಗ ಬೆಲೆ ಏರಿಕೆಯ ಶಾಕನ್ನು ಆ ವಲಯದಲ್ಲೂ ಕೂಡ ಕೊಡ್ತಾ ಇದೆ. ಇದು ಸಹಜವಾಗಿಯೇ ಜನರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ರಾಜ್ಯದಲ್ಲಿ ಬಸ್ ಪ್ರಯಾಣ ಈಗ ಮತ್ತೆ ಬಲು ದುಬಾರಿ ಆಗಿದೆ. ಹೊಸ ವರ್ಷಕ್ಕೆ ಶಾಕನ್ನು ಕೊಟ್ಟಿದೆ ರಾಜ್ಯ ಸರ್ಕಾರ. ಇದೇ ಭಾನುವಾರದಿಂದಲೇ ಬಸ್ ಟಿಕೆಟ್ ದರ ಏರಿಕೆಯನ್ನು ಮಾಡಿರುವಂಥದ್ದು. 15% ದರ ಏರಿಕೆಗೆ ರಾಜ್ಯ ಸರ್ಕಾರ ಅಸ್ತು ಅಂದಿದೆ. ರಾಜ್ಯದ 4 ನಿಗಮಗಳ ಸಾರಿಗೆಯ ಬಸ್ ಟಿಕೆಟ್ ದರವನ್ನು ಏರಿಕೆ ಮಾಡಿ ನಿನ್ನೆಯ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. 4 ನಿಗಮಗಳು 40%ನಷ್ಟು ದರ ಏರಿಕೆ ಮಾಡಿ ಅಂತೇಳಿ ಪ್ರಸ್ತಾವನೆ ಸಲ್ಲಿಸಿದ್ದು. ಬಟ್ ಈಗ ರಾಜ್ಯ ಸರ್ಕಾರ 15% ದರ ಏರಿಕೆ ಮಾಡಿದೆ. ಅಂದರೆ 100 ರೂಪಾಯಿ ಟಿಕೆಟ್ ಇರೋದು 115 ರೂಪಾಯಿ ಆಗುತ್ತೆ. ಆ ರೀತಿ 15% ಏರಿಕೆ ಆಗಿರೋದ್ರಿಂದ ಈಗ ಅದು ಕೂಡ ಬಸ್ನಲ್ಲಿ ಓಡಾಡುವಂತಹ ಪ್ರಯಾಣಿಕರಿಗೆ, ಅದರಲ್ಲೂ ಪ್ರಮುಖವಾಗಿ ಗಂಡಸರಿಗೆ ಅದರ ಹೊರೆ ಬೀಳ್ತಾ ಇರುವಂಥದ್ದು. ಮಹಿಳೆಯರಿಗೆ ಶಕ್ತಿ ಯೋಜನೆಯ ಮೂಲಕ ಉಚಿತ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಈ ಮೂಲಕ ಸಾರಿಗೆ ವಲಯದಲ್ಲಿ ಅತಿ ದೊಡ್ಡ ಕ್ರಾಂತಿಗೆ ನಾವು ಮುಂದಾಗಿದ್ದೇವೆ ಅಂಥೇಳಿ ರಾಜ್ಯ ಸರ್ಕಾರ ಹೇಳ್ಕೊಳ್ತಾ ಇತ್ತು. ಈಗ ದರ ಏರಿಕೆ ಮಾಡಿರೋದ್ರಿಂದ ಆ ಕಡೆ ಕೊಟ್ಟು ಈ ಕಡೆ ಇಸ್ಕೊಳ್ತಿದ್ದಾರೆ ಅನ್ನುವಂತಹ ಆಕ್ರೋಶ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾದರೆ ರೇಟ್ ಯಾವ ರೀತಿ ಚೇಂಜಸ್ ಆಗಿದೆ? 15% ಏರಿಕೆ ಆಗಿರೋದ್ರಿಂದ ನೋಡ್ತಾ ಹೋಗೋಣ. ಬೆಂಗಳೂರು ಟು ಮೈಸೂರು ಮೊದಲಿಗೆ 146 ರೂಪಾಯಿ ಕೊಡಬೇಕಿತ್ತು. ಈಗ 15% ಏರಿಕೆ ಆಗಿರೋದ್ರಿಂದ 168 ರೂಪಾಯಿಗೆ ನೀವು ಮೈಸೂರನ್ನು ತಲುಪಬಹುದಾಗಿದೆ ಬೆಂಗಳೂರಿಂದ. ಇನ್ನು ಬೆಂಗಳೂರು ಟು ಮಂಗಳೂರು ಕಳೆದ ದರ 400 ರೂಪಾಯಿ ಇತ್ತು, ಈಗ 460 ರೂಪಾಯಿ ಅಂದಾಜು ಏರಿಕೆ ಆಗುವಂತಹ ಸಾಧ್ಯತೆ. ಇನ್ನು ಬೆಂಗಳೂರು ಟು ಧರ್ಮಸ್ಥಳ ಮೊದಲ ದರ 342 ರೂಪಾಯಿ ಇತ್ತು, ಈಗ 15% ಏರಿಕೆ ಆಗಿರೋದ್ರಿಂದ 393 ರೂಪಾಯಿಗೆ ಅದು ಏರಿಕೆ ಕಂಡಿದೆ. ಇನ್ನು ಬೆಂಗಳೂರು ಟು ತುಮಕೂರು ಮೊದಲಿಗೆಲ್ಲ 80 ರೂಪಾಯಿಗೆ ನೀವು ಹೋಗ್ಬಿಡ್ತಿದ್ರಿ, ಇವಾಗ ಅದು 92 ರೂಪಾಯಿ ಆಗ್ತಾ ಇರುವಂಥದ್ದು. ಇನ್ನು ಬೆಂಗಳೂರು ಟು ಚಿಕ್ಕಬಳ್ಳಾಪುರ ಹಳೆ ದರ 72 ರೂಪಾಯಿ ಇತ್ತು, ಈಗ ಅದು 83 ರೂಪಾಯಿಗೆ ಏರಿಕೆ ಆಗಿದೆ. ಇನ್ನು ಬೆಂಗಳೂರು ಟು ಚಿಕ್ಕಮಗಳೂರು ಮೊದಲೇ 285 ರೂಪಾಯಿಗೆ ಹೋಗ್ಬೋದಾಗಿತ್ತು, ಈಗ 15% ಏರಿಕೆ ಆಗಿರೋದ್ರಿಂದ 328 ರೂಪಾಯಿ. ಇನ್ನು ಬೆಂಗಳೂರು ಟು ಹಾಸನ ಮೊದಲಿಗೆ 246 ರೂಪಾಯಿಗೆಲ್ಲ ಹೋಗ್ಬಿಡ್ತಿದ್ರು, ಬಟ್ ಈಗ ಅದು 283 ರೂಪಾಯಿಗೆ ಏರಿಕೆ ಆಗಿರುವಂಥದ್ದು. ಬೆಂಗಳೂರು ಟು ರಾಯಚೂರು ಹಳೆ ದರ 556 ರೂಪಾಯಿ ಇದೆ, ಈಗ 640 ರೂಪಾಯಿಗೆ ಏರಿಕೆ ಆಗಿರುವಂಥದ್ದು. ಇನ್ನು ನೀವು ಬೆಂಗಳೂರು ಟು ಬಳ್ಳಾರಿಗೆ ಮೊದಲಿಗೆ 376 ರೂಪಾಯಿಗೆಲ್ಲ ಹೋಗ್ಬಿಡ್ಬೋದಾಗಿತ್ತು, ಬಟ್ ಈಗ 343 ರೂಪಾಯಿಗೆ ಅದು ಏರಿಕೆ ಆಗಿರುವಂಥದ್ದು. ಒಂದು ಕಡೆ ಕೊಟ್ಟು ಮತ್ತೊಂದು ಕಡೆ ಇಸ್ಕೊಳ್ತಾ ಇದೆ ರಾಜ್ಯ ಸರ್ಕಾರ ಅಂಥೇಳಿ ಜನಸಾಮಾನ್ಯರು, ಅದರಲ್ಲೂ ಕೂಡ ಗಂಡಸರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬೆಂಗಳೂರಿನವ್ರಿಗಂತೂ ಸುಧಾರಿಸ್ಕೊಳ್ಳೋಕ್ಕೂ ಅವಕಾಶವನ್ನ ಸರ್ಕಾರ ಕೊಡ್ತಾ ಇಲ್ಲ. ಬೆಂಗಳೂರಿನವ್ರಿಗೆ ಶಾಕ್ ಮೇಲೆ ಶಾಕು. ಹೆಂಗೆ? ಈಗ ಡೀಟೇಲ್ಸ್ ಬರ್ತಾ ಇದೆ. BMTC ಬಸ್ ಟಿಕೆಟ್ ದರ ಕೂಡ ಹೆಚ್ಚಳ ಆಗ್ತಾ ಇದೆ. ಜನವರಿ 5ನೇ ತಾರೀಕಿನಿಂದ ನಾಡಿದ್ರಿಂದ ಪರಿಷ್ಕೃತ ದರ ಜಾರಿಗೆ ಬರ್ತಾ ಇದೆ. ಕೇವಲ ಇಲ್ಲಿ ಗಂಡು ಮಕ್ಳಿಗೆ ಮಾತ್ರ ಹೊರೆ ಅಂತಲ್ಲ, ಈಗ ಬೇರೆ ಬೇರೆ ರೀತಿಯಾದಂತಹ ಬಸ್ಗಳಿದೆ. ಸ್ಲೀಪರ್ ಬಸ್ಸು, AC ಬಸ್ಸು, ಅಂಬಾರಿ ಉತ್ಸವ, ಐರಾವತ, ಎಲ್ಲದರ ಮೇಲೂ ಕೂಡ ದರ ಏರಿಕೆ ಎಫೆಕ್ಟ್ ನೇರವಾಗಿ ಇಂಪ್ಯಾಕ್ಟ್ ಆಗುತ್ತೆ ಜನರಿಗೆ. BMTC ಬಸ್ ಟಿಕೆಟ್ ದರ ಹೆಂಗೆ ಹೆಚ್ಚಳ ಆಗಿದೆ ಬೆಂಗಳೂರಿನ ಜನರಿಗೆ ಮಾಹಿತಿ ಬೇಕಲ್ವಾ? ಅವ್ರು 5ನೇ ತಾರೀಕಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾ ದುಡ್ಡನ್ನು ಹೊಂದಿಸ್ಕೊಂಡು ಹೋಗಬೇಕು. ಅವ್ರ ಬಜೆಟ್ನಲ್ಲೆಲ್ಲ ದರ ಏರಿಕೆಗೆ ಅವರು ಮಾನಸಿಕವಾಗಿ ರೆಡಿ ಆಗಬೇಕು. ಸೊ ಎಷ್ಟೆಷ್ಟು ಯಾವ್ಯಾವ ರೂಟಲ್ಲಿ ಹೆಚ್ಚಳ ಆಗುತ್ತೆ ಅಂದಾಜು ಲೆಕ್ಕವನ್ನು ನಾವು ನಿಮ್ಮ ಮುಂದೆ ಇಡ್ತೀವಿ. ಏನು ಹೇಳ್ತಾ ಇದೆ ಲೆಕ್ಕಾಚಾರ, ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೋಡ್ತಾ ಹೋಗ್ಬಿಡೋಣ. ಸೊ ಮೆಜೆಸ್ಟಿಕ್ ಟು ಜಯನಗರ ಡೀಟೇಲ್ಸ್ ಬಂತು ನೋಡಿ. ಮೆಜೆಸ್ಟಿಕ್ಕಿಂದ ಜಯನಗರಕ್ಕೆ ಹಳೆ ದರ ಇದ್ದಿದ್ದು 20 ರೂಪಾಯಿ, ಈಗ ಹೊಸ ದರ 15% ಏರಿಕೆ ಅಂದಾಗ 3 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಹೋಗಬೇಕು. ಹೊಸ ದರ 23 ರೂಪಾಯಿ ಅನ್ನೋದು ಮಾಹಿತಿ. ನೆಕ್ಸ್ಟ್ ಮೆಜೆಸ್ಟಿಕ್ಕಿಂದ ಸರ್ಜಾಪುರಕ್ಕೆ ಹೋಗಬೇಕು ಅಂದರೆ ಹಳೆ ದರ ಇದ್ದಿದ್ದು 25 ರೂಪಾಯಿ, ಈಗ 3 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು, 3 ರೂಪಾಯಿ ಎಕ್ಸ್ಟ್ರಾ ಎತ್ತಿಡಬೇಕು, 28 ರೂಪಾಯಿ ಕೊಟ್ಟು ಹೋಗಬೇಕು. ಹಾಗೆ ಮೆಜೆಸ್ಟಿಕ್ಕಿಂದ ಅತ್ತಿ ಬೆಲೆ ಹಿಂದೆ 25 ರೂಪಾಯಿ ಇದ್ದಿದ್ರೆ ಅತ್ತಿ ಬೆಲೆಗೆ ಹೋಗ್ಬೋದು, ಈಗ 25 ರೂಪಾಯಿ ಇಟ್ಕೊಂಡ್ರೆ ಇನ್ನೂ 3 ರೂಪಾಯಿ ಕೊಡಿ ಅಂತ ಕೇಳ್ತಾರೆ, 28 ರೂಪಾಯಿ ಕೊಡಬೇಕಾಗತ್ತೆ. ಆಮೇಲೆ ಮೆಜೆಸ್ಟಿಕ್ಕಿಂದ ಹಾರೋಹಳ್ಳಿಗೆ ಹೋಗಬೇಕು ಅಂದರೆ ಹಳೆ ದರ 25 ರೂಪಾಯಿ ಇತ್ತಲ್ಲ, ಈಗ ಇನ್ಮೇಲೆ ಅದು ಫಿಕ್ಸ್ ಆಗುತ್ತೆ, ಅಂದರೆ 28 ರೂಪಾಯಿ ಆಗತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಮೆಜೆಸ್ಟಿಕ್ಕಿಂದ ಹಾರೋಹಳ್ಳಿಗೆ ಸಂಬಂಧಪಟ್ಟಂಥ ಮಾಹಿತಿ. ಆಮೇಲೆ ಮೆಜೆಸ್ಟಿಕ್ಕಿಂದ ಬನಶಂಕರಿಗೆ ಏನು ಕತೆ? ಹಳೆ ದರ ಇದ್ದಿದ್ದು 20 ರೂಪಾಯಿ, ಈಗ 3 ರೂಪಾಯಿ ಎಕ್ಸ್ಟ್ರಾ ಹೆಚ್ಚುವರಿಯಾಗಿ ಇಡಬೇಕು. ಹೋಲಿಂದ ಪಾಕೆಟ್ ಅಂತ ಇದನ್ನು ಕರಿತೀವಿ. ಸೊ 23 ರೂಪಾಯಿ ಕೊಟ್ಟು ಈ ಮಾರ್ಗದ ಮುಖಾಂತರ ಹೋಗಬೇಕಾಗತ್ತೆ. ಮೆಜೆಸ್ಟಿಕ್ಕಿಂದ ಏರ್ಪೋರ್ಟ್ ರಸ್ತೆ ಹಳೆ ದರ ಇದ್ದಿದ್ದು 235 ರೂಪಾಯಿ, ಬಟ್ ಹೊಸ ದರ ನೋಡಿ 270 ರೂಪಾಯಿ. ಆಲ್ಮೋಸ್ಟ್ ನಿಮಗೆ 35 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಹೋಗಬೇಕಾದಂತಹ ಪರಿಸ್ಥಿತಿ ಇದೆ. ಮೆಜೆಸ್ಟಿಕ್ಕಿಂದ ಏರ್ಪೋರ್ಟ್ ಹೋಗಬೇಕು ಅಂತ ಹೇಳಿದ್ರೆ 35 ರೂಪಾಯಿ ಎಕ್ಸ್ಟ್ರಾ ಇಟ್ಕೊಂಡು ಓಡಾಡಬೇಕು.
ಇದು ಏರ್ಪೋರ್ಟಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಸೊ ಇದೇ ರೀತಿ ಎಲ್ಲ ರೂಟ್ ಮ್ಯಾಪ್ಗಳಲ್ಲೂ ಕೂಡ ಅಂದಾಜು 3ರಿಂದ 4 ರೂಪಾಯಿಯಷ್ಟು ಏರಿಕೆ ಆಗುತ್ತೆ. ಮತ್ತು ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಇರೋ ಕಡೆ ಅಂತೂ ರೇಟು ವ್ಯತಿರಿಕ್ತವಾಗಿ ಇಂಪ್ಯಾಕ್ಟ್ ಆಗುತ್ತೆ ಜನರ ಮೇಲೆ. ಖರ್ಚು ಜಾಸ್ತಿ ಸರಿ, ಬಟ್ ಸ್ಲ್ಯಾಬ್ಗಳನ್ನು ಮಾಡದೆ ಏಕಾಏಕಿ ನೀವು ಎಲ್ಲರೂ 15% ಕಟ್ಟಲೇಬೇಕು ಅಂತ ಹೇಳೋದು ಯಾವ ರೀತಿ ನಿರ್ಧಾರ? ತುಗ್ಲಕ್ ನಿರ್ಧಾರ ಅಲ್ವಾ? ಜನ ಕೇಳ್ತಾ ಇದ್ದಾರೆ ಪ್ರಶ್ನೆ. ಇನ್ನು ಬಸ್ ಟಿಕೆಟ್ನ ದರ ಏರಿಕೆ ಮಾಡಿರುವಂತಹ ವಿಚಾರ ಈಗ ಜನಸಾಮಾನ್ಯರ ಆಕ್ರೋಶ ಕಾರಣವಾಗಿದೆ. ಯಾಕಾಗಿ ದರ ಏರಿಕೆ ಮಾಡಿದ್ವಿ, ಇದ್ರ ಬಗ್ಗೆ ಸರ್ಕಾರ ಏನು ಹೇಳುತ್ತೆ, ಅದರಲ್ಲೂ ಪ್ರಮುಖವಾಗಿ ಸಾರಿಗೆ ಇಲಾಖೆಯ ಸಚಿವರು ಏನು ಹೇಳ್ತಾರೆ, ಬನ್ನಿ ನೋಡ್ಕೊಂಡು ಬರೋಣ. ಸಾರಿಗೆ ಸಚಿವರಂತ ರಾಮಲಿಂಗಾರೆಡ್ಡಿ ಅವರಿದ್ದಾರೆ, ಬನ್ನಿ ಮಾತನಾಡೋಣ. ಕ್ಯಾಬಿನೆಟ್ನಲ್ಲಿ ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಒಪ್ಪಿಗೆನ ಸರ್ಕಾರ ಕೊಟ್ಟಿದೆ. ಎಷ್ಟು % ಆಗಿದೆ? ಯಾಕೆ ಈ ಒಂದು ಹೆಚ್ಚಳ ಯಾಕೆ ಅಂದರೆ 2020 ಜನವರಿ 25ನೇ ತಾರೀಕು ಟಿಕೆಟ್ ದರ ಏರಿಸಿದ್ದು ವಾಯುವ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ, KSRTCನಲ್ಲಿ. BMTCನಲ್ಲಿ 2014ರಲ್ಲಿ ಟಿಕೆಟ್ ದರ ಏರಿಸಿದ್ದು. 2014 ಅಂದರೆ 10 ವರ್ಷ ಆಯಿತು. ಇದು 2020 ಜನವರಿ ಅಂದರೆ ಈ ಜನವರಿ 25ಕ್ಕೆ 5 ವರ್ಷ ಆಯಿತು. ಹಿಂದೆ ಡೀಸೆಲ್ ಬೆಲೆ ಎಷ್ಟಿತ್ತು, ಸ್ಯಾಲ್ರೀಸ್ ಎಷ್ಟಿತ್ತು, ವೇರ್ ಆ್ಯಂಡ್ ಟೇರ್ ಎಷ್ಟಿತ್ತು, ಈಗ ಅದಕ್ಕೆ ಲೆಕ್ಕ ಹಾಕಿ ನಮ್ಮ ಸಂಸ್ಥೆಗಳವರು ಅಂದರೆ 4 ಕಾರ್ಪೊರೇಷನ್ನವರು ನಮಗೆ ಪ್ರಪೋಸಲ್ ಕೊಟ್ಟಿದ್ದರು. ಡೀಸೆಲ್ಗೆ ಒಟ್ಟು 5 ವರ್ಷಕ್ಕೆ ಮುಂಚೆ ನಮ್ಗೆ ಖರ್ಚಾಗ್ತಾ ಇದ್ದಿದ್ದು 9,16,00,000. ಇವತ್ತು 13,21,00,000. ಅಂದರೆ 4 ಕೋಟಿ ನಮಗೆ ಜಾಸ್ತಿ ಡೀಸೆಲ್ ಒಂದಿನಕ್ಕೆ ಖರ್ಚಾಗ್ತಾ ಇದೆ. ಸ್ಯಾಲ್ರೀಸು 2020ರಲ್ಲಿ 12,85,00,000 ಆಗೋದು ಒಂದಿನಕ್ಕೆ, ಈಗ 18,36,00,000 ಆಗ್ತಾಯಿದೆ. ಅಂದರೆ ಒಂದು ದಿನಕ್ಕೆ ಸ್ಯಾಲ್ರೀಸೇ 6 ಕೋಟಿ ಜಾಸ್ತಿ ಆಗ್ತಾಯಿದೆ. ಮತ್ತು ಇದ್ರ ಜೊತೆಗೆ ಇನ್ನೂ ವೇರ್ ಆ್ಯಂಡ್ ಟೇರು ಎಲ್ಲ ಲೆಕ್ಕ ಹಾಕಿದರೆ ಖರ್ಚು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಮ್ಮ ಬೋರ್ಡುಗಳು ನಮಗೆ ಬೆಲೆ ಏರಿಕೆ ಮಾಡಿ ಅಂತ 5-6 ತಿಂಗಳ ಮುಂಚೆನೇ ಪ್ರಸ್ತಾವನೆ ಕೊಟ್ಟಿದ್ದರು. ಕ್ಯಾಬಿನೆಟ್ ತೊಗೊಂಡೋಗಿದ್ದೆ. ಕ್ಯಾಬಿನೆಟ್ಟಲ್ಲಿ ನಮಗೆ 15% ಏರಿಕೆ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಮತ್ತು ನಮಗೆ ಇನ್ನೊಂದೇನಾಗಿದೆ ಅಂದರೆ BJP ಸರ್ಕಾರ ನಮಗೆ ಅವ್ರ ಅಧಿಕಾರ ತಗೊಂಡಂಥ ಸಂದರ್ಭದಲ್ಲಿ ನಾನೇ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ, ನಾನೂರೇವಣ್ಣವರು. ಅವರು ನಾವು ಬಿಟ್ಟೋದಂಥ ಸಾಲ ಕೇವಲ 13,71,00,000. ಆದರೆ ನಮಗೆ ಅಧಿಕಾರ ಹಸ್ತಾಂತರ ಆದಾಗ BJPಯವರಿಂದ ಕಾಂಗ್ರೆಸ್ಗೆ 5,900 ಕೋಟಿ ಸಾಲ ಇಟ್ಟೋಗಿದ್ದಾರೆ. 5,900 ಕೋಟಿ ಅವರು ಸಾಲ ಇಟ್ಟೋಗಿರೋದ್ರಿಂದ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಈಗ ದರವನ್ನು ಹೆಚ್ಚಳ ಮಾಡ್ತಿದ್ದಾರೆ. ಅಲ್ಲ ಅನ್ನೋದಾದರೆ ಸರ್ಕಾರದ ಬಳಿ ದುಡ್ಡಿಲ್ವಾ? ಸರ್ಕಾರನೇ ಕೊಡ್ಬೋದಾಗಿತ್ತಲ್ಲ, ಲಾಸ್ ಆಗ್ತಿದ್ರೆ ಸರ್ಕಾರ ಕೊಡ್ಬೋದಾಗಿತ್ತು. ಆದರೆ ಜನರ ಮೇಲೆ ಹೊರೆ ಹಾಕುವಂಥದ್ದು ಎಷ್ಟು ಸರಿ? ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ, ಹಾಲಿನ ದರ ಜಾಸ್ತಿ ಆಯಿತು, ಕರೆಂಟ್ ಬಿಲ್ ಜಾಸ್ತಿ ಆಯಿತು, ಈಗ ಬಸ್ ಟಿಕೆಟ್ ದರ. ಹಾಗಾದರೆ ಕಾಂಗ್ರೆಸ್ ಸರ್ಕಾರ ಜನರಿಗೆ ಬೆಲೆ ಏರಿಕೆಯ ಭಾಗ್ಯವನ್ನು ಕೊಟ್ಟಿದೆ. ಈಗ ಸಂಸ್ಥೆಗಳು ಉಳಿಬೇಕೋ ಬೇಡೋ? ಉದಾಹರಣೆಗೆ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇರ್ಬೋದು, BWC ಇರ್ಬೋದು. ಕರೆಂಟ್ ಫ್ರೀಯಾಗಿ ಕೊಡ್ತಾರೆ BWC ಅವ್ರಿಗೆ, ಅಥವಾ ಇನ್ನಿತರ KEB ಇರ್ಬೋದು. ಈ ಸಂಸ್ಥೆಗಳು ಉಳಿಬೇಕಾಗಿದ್ದರೆ ನಾವು ಲಾಭ ಮಾಡೋದು ಬೇಡ. ಇದರಿಂದ STUs ಅಂದರೆ ನಮ್ಮ ಪಬ್ಲಿಕ್ ಸೆಕ್ಟರ್ಸ್ ಇದೆಯಲ್ಲ ಟ್ರಾನ್ಸ್ಪೋರ್ಟ್ದು, ಪ್ರಪಂಚದ ಯಾವುದೇ ಭಾಗದಲ್ಲಿ ಯಾವುದೇ ದೇಶ ಇರ್ಬೋದು, ಯಾವುದೇ ರಾಜ್ಯ ಇರ್ಬೋದು, ಲಾಭ ದೃಷ್ಟಿಯಿಂದ ಯಾರೂ ಓಡಿಸೋದಿಲ್ಲ. ಅಟ್ಲೀಸ್ಟ್ ನೋ ಪ್ರಾಫಿಟ್ ನೋ ಲಾಸ್ ಅವರು ಇರಬೇಕಲ್ಲ. ಹಾಗಂತ ಗಂಡು ಮಕ್ಕಳ ಮೇಲೆ ಹೊರೆ ಆಗೋದಿಲ್ಲ ಸರ್. ಈಗ